ನನ್ನ ಮನೆಗೆ ನಮ್ಮ ಮನಸ್ಸುಗಳಿಗೆ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಒಳಗಡೆ ಬರೋಂಥ ಯಾವುದೇ ವ್ಯಕ್ತಿ ಆದರೂ ಆ ಸಿಸ್ಟಮ್ನ ಇಷ್ಟಪಟ್ಟು ಅಳವಡಿಸ್ಕೋಬೇಕೇ ಹೊರತು ಅದನ್ನ ಬ್ರೇಕ್ ಮಾಡಬಾರ್ದು. ಆದರೆ ನೀನು ಬ್ರೇಕ್ ಮಾಡಬೇಕು ಅನ್ಕೊಂಡೆ. ನೀನು ನನಗೆ ನನ್ನ ಮಗಂಗೆ ಸೆಟ್ ಆಗಲ್ಲ. ಅದಕ್ಕೆ ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ದೇವ್ರೆ, ರೊಟ್ಟಿ ಬಂದು ತುಪ್ಪದಲ್ಲಿ ಬಿತ್ತು. ಮೇಡಮ್, ಎಲ್ಲೋ ಏನೋ ತಪ್ಪಾಗಿರೋ ಹಾಗಿದೆ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಹೀಗೆ. ಬೆಂಕಿನ ಮುಟ್ಟಿದ್ರೆ ಸುಡತ್ತೆ ಅಂತ ಗೊತ್ತಿದ್ರು ಕೂಡ ಅದನ್ನ ಮನೆ ಒಳಗಡೆ ತರಿಸ್ಕೊಳ್ಳೋ ಮೂರ್ಖಳಲ್ಲ. ನೀರ್ ಹಾಕಿ ಅದನ್ನ ಆರಿಸ್ತೀನಿ. ಆಗಲ್ಲ ಅಂದ್ರೆ ನಾನೇ ಅದರಿಂದ ದೂರ ಇರ್ತೀನಿ. ಈ ಹಿಂದೆ ಆ ಡ್ರೈವರ್ಗೂ ನಿಮ್ ಮಗಳಿಗೂ ಏನ್ ಸಂಬಂಧ ಇತ್ತು? ಅವನ್ ಯಾವ ಉದ್ದೇಶದಿಂದ ನನ್ ಮಗನ್ ಮೇಲೆ ಅಟ್ಯಾಕ್ ಮಾಡೋದಕ್ ಪ್ರಯತ್ನ ಪಟ್ನೋ ನನಗ್ ಗೊತ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡುವಂತ ಕೆಟ್ಟ ಬುದ್ಧಿ ಕೂಡ ನಮಗಿಲ್ಲ. ಆದ್ರೆ ಇವಾಗ ಈ ಭಾಗ್ಯನ್ ಜೊತೆ ನನ್ ಮಗನಿಗೆ ಮದ್ವೆ ಆದ್ರೆ ಅವನ್ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದು ಮಾತ್ರ ನನಗೆ ಅರ್ಥ ಆಗ್ತಿದೆ. ಆ ಅಪಾಯನ ಸ್ವೀಕರಿಸೋದಕ್ಕೆ ನಮ್ಗೆ ಮನಸ್ಸಿಲ್ಲ. ಆ ವಿಷಯನ ಹೇಳೋದಕ್ಕೋಸ್ಕರನೇ ಬಂದೆ. ಇಂಥ ನಿರ್ಧಾರ ಮಾಡ್ತಿದ್ದೀವಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇದು ತಪ್ಪು ಒಪ್ಪುಗಳ ಸಮಸ್ಯೆ ಅಲ್ಲ ರೀ. ಪ್ರಾಣಕ್ಕೆ ಅಪಾಯಕ್ಕೆ ಸಂಬಂಧಿಸಿರುವಂತ ಸಮಸ್ಯೆ. ಜಗದೀಶ್, ಏನ್ ನಡೀತಿದೆ ಒಳಗಡೆ? ನಿನಗೊಂದು ಗುಡ್ ನ್ಯೂಸ್. ನಿನ್ನ ಅದೃಷ್ಟ ಚೆನ್ನಾಗಿದೆ. ಏನ್ ನಡೀತು ಒಳಗಡೆ? ನಿನ್ ಬಾಸ್ ಜೊತೆ ನಡಿಬೇಕಾಗಿರೋ ಭಾಗ್ಯ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಯ್ತು. ಹೌದಾ? ಸ್ವತಃ ಮಿತ್ರ ಅಮ್ಮ ಅಪ್ಪನೇ ಬಂದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರು. ನಿಜವಾಗ್ಲೂನಾ? ನಿಜ ಕಣೋ ಜಗದೀಶ್. ಈಗ ನಿನಗೂ ನನಗೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಅವರಷ್ಟಕ್ಕವ್ರೆ ಭಾಗ್ಯ ನಮಗ್ ಬೇಡ, ಈ ಎಂಗೇಜ್ಮೆಂಟ್ ಮಾಡಲ್ಲ ಅಂತ ಜೋರಾಗಿ ಹೇಳ್ಬಿಟ್ರು. ಥ್ಯಾಂಕ್ ಯು ಶಾಲಿನಿ. ಎಂಥ ಗುಡ್ ನ್ಯೂಸ್ ಹೇಳಿದ್ಯಾ. ಆ ಮಿತ್ರ ಭಾಗ್ಯನ್ ಜೀವನ ಬಿಟ್ಟು ಹೋಗ್ತಾನೆ ಅಂದ್ರೆ ನಂಗೆ ಯಾವ ಅಡೆತಡೆನೂ ಇರಲ್ಲ. ಭಾಗ್ಯ ನಂಗೇನೆ. ಸರಿ, ಅವ್ರಿನ್ನು ನಮ್ಮನೇಲೇ ಇದ್ದಾರೆ. ನಾನು ಹೋಗ್ತೀನಿ, ನೀನು ಕೂಡ ಹೋಗು. ಇನ್ನೂ ಚರ್ಚೆ ಅಗತ್ಯ ಇಲ್ಲ. ಹೇಳ್ಬೇಕಾಗಿರೋದನ್ನ ಹೇಳಾಯ್ತು. ನಾವು ಹೊರಡ್ತೀವಿ. ಅಯ್ಯೋ ಮೇಡಮ್, ಸ್ವಲ್ಪ ನಿಂತ್ಕೊಳ್ಳಿ. ಒಂದ್ ನಿಮಿಷ ಯೋಚನೆ ಮಾಡಿ. ಈಗ ಇದ್ದಕ್ಕಿದ್ದ ಹಾಗೆ ಇಂಥ ನಿರ್ಧಾರ ತಗೊಂಡ್ರೆ ಭಾಗ್ಯನ್ ಜೀವನ ಏನಾಗ್ಬೇಕು? ಭಾಗ್ಯ, ಏನಮ್ಮ ಇದು? ನಿನ್ ಹಣೆ ಬರಹ ಏನಮ್ಮ ಹೀಗಿದೆ? ನೀನ್ ಯಾರಿಗೇನ್ ಪಾಪ ಮಾಡ್ದೆ ಅಂತ ನಿನಗ್ ಹೀಗೆಲ್ಲ ಆಗ್ತಿದೆ? ಅಕ್ಕ ಏನ್ ಮಾಡಿದ್ಲು ಚಿಕ್ಕಿ? ನೀನ್ ಮಾತಾಡ್ಬೇಡ, ದೊಡ್ಡವ್ರು ಮಾತಾಡ್ತಿದೀವಲ್ಲ. ಇವರು ಭಾಗ್ಯನ ಇಷ್ಟಪಟ್ಟು ಸೊಸೆ ಮಾಡ್ಕೋತೀವಿ ಅಂತ ಬಂದ್ರು. ಬೇಡ ಅನ್ನೋಕ್ಕಾಗ್ಲಿಲ್ಲ. ಈಗ ನೋಡಿದ್ರೆ ಇವರೇ ಬೇಡ ಅಂತಿದ್ದಾರೆ. ಏನ್ ಮಾಡು ಅಂತ್ಯಾ? ಮೇಡಮ್, ಭಾಗ್ಯ ಮಾಡಿದ್ದು ತಪ್ಪೇ ಮೇಡಮ್. ಆದ್ರೆ ಏನೋ ಗೊತ್ತಿಲ್ಲದೆ ನಿಮ್ಮ ಹತ್ರ ನಿಜ ಮುಚ್ಚಿಟ್ಟಿರ್ಬೇಕು. ನೀವೇ ಸ್ವಲ್ಪ ದೊಡ್ಡ ಮನ್ಸು ಮಾಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಮಾಡೋದಕ್ಕೆ ಏನು ಉಳ್ದಿಲ್ಲ. ನಿಮ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಮ್ ಬಗ್ಗೆ ಯೋಚನೆ ಮಾಡ್ಬೇಡಿ. ನಾವ್ ಹೇಗೋ ನಮ್ ಬದುಕು ನೋಡ್ಕೊಳ್ತೀವಿ. ಆದ್ರೆ ನಿಮ್ ಬಗ್ಗೆ ಆದ್ರೂ ನೀವ್ ಯೋಚನೆ ಮಾಡ್ಬೇಕಲ್ಲ. ನಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ಅದೇ ಮೇಡಮ್,
ನೀವು ನಿಶ್ಚಿತಾರ್ಥ ಅಂದಾಗ ನಾವ್ ಕೂಡ ನಿಮ್ ಹಾಗೆ 10 ಜನಕ್ಕೆ ಹೇಳಿದೀವಿ. ಅವರೆಲ್ಲ ಇವತ್ತು ನಿಶ್ಚಿತಾರ್ಥಕ್ಕೆ ಬರೋದಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು? ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಬೇಜಾರ್ ಮಾಡ್ಕೋಬೇಕಾ? ನಮ್ ನಿರ್ಧಾರನ ಬದಲಾಯಿಸ್ಬೇಕಾ? ಅಯ್ಯಯ್ಯೋ, ನಿಮ್ ಮರ್ಯಾದೆ ಮುಂದೆ ನಮ್ ಮರ್ಯಾದೆ ಎಲ್ಲಿ? ಬೀಚಲ್ಲಿರೋ ಮರಳಿನಷ್ಟು. ನಿಮ್ ಸ್ಟೇಟಸ್ ಎಲ್ಲಿ, ನಮ್ ಸ್ಟೇಟಸ್ ಎಲ್ಲಿ? ಸಮುದ್ರದಲ್ಲಿರೋ ನೀರಿನ ಹನಿ ಇದ್ದಷ್ಟು. ನೀವ್ ನಮ್ ಬಗ್ಗೆ ಯೋಚನೆ ಬಿಟ್ಬಿಡಿ. ಕುಟುಂಬದ ಗೌರವಕ್ಕೋಸ್ಕರ, ಮನೆ ಮರ್ಯಾದೆಗೋಸ್ಕರ ಪ್ರಾಣ ಕೊಡೋರು ಅಂದ್ರೆ ಈ ಸಿಟಿಲಿ ನಂದನ ವಂಶದವರು. ಒಂದ್ ಮನೇಲಿ ಏನಾದ್ರೂ ಶುಭ ಕಾರ್ಯ ನಿಂತೋದ್ರೆ ಎಲ್ಲರೂ ಕಿವಿ ಅರಳಿಸ್ಕೊಂಡು ಕೇಳೋಕ್ ಬರ್ತಾರೆ. ಕಣ್ಣು ಕೆಂಪ್ ಮಾಡ್ಕೊಂಡು ಬರೀ ಅದನ್ನೇ ನೋಡೋಕ್ ಬರ್ತಾರೆ. ನಿಮ್ಮಷ್ಟಲ್ದೇ ಇದ್ರು ನಾವ್ ಕೂಡ ಈ ಬೀದಿಲಿ ಏನೋ ಸ್ವಲ್ಪ ಗೌರವದಿಂದ ಬದುಕ್ತಿದೀವಿ. ಈ ಕಥೆಗಳೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಈಗ ನಮ್ಮನೆ ಮಗಳ ಮದ್ವೆ ಇಲ್ಲಿವರೆಗೂ ಬಂದು ಈಗ ದಿಢೀರಂತ ನಿಂತೋಯ್ತು ಅಂದ್ರೆ ನಾಳೆ ನನ್ ಮಗಳ ಶಾಲಿನಿನ ಯಾರು ಮದ್ವೆ ಮಾಡ್ಕೋತಾರೆ? ಅಲ್ದೆ ನಮ್ಮನೆ ಮಗಳು ನಿಶ್ಚಿತಾರ್ಥ ಕ್ಯಾನ್ಸಲ್ ಆಯ್ತು ಅಂದ್ರೆ ನಾವು ತಲೆ ಎತ್ಕೊಂಡಿರೋಕ್ಕಾಗತ್ತಾ? ನಿಮ್ ಮಗಂಗೆ ನಮ್ ಹುಡ್ಗಿನ ಕೊಟ್ಟು ಮದ್ವೆ ಮಾಡ್ತೀರಿ ಅಂತ ಎಲ್ರ ಮುಂದೆನೂ ಹೇಳಿದ್ರಿ. ಈಗ ನಿಮ್ ಮರ್ಯಾದೆ ಏನಾಗ್ಬೇಕು? ಅದೇ ನನ್ ಯೋಚನೆ. ಈ ನಿಶ್ಚಿತಾರ್ಥ ನಿಂತೋದ್ರೆ ನಮ್ ಮರ್ಯಾದೆ ಮಾತ್ರ ಹೋಗುತ್ತೆ. ಆದ್ರೆ ಈ ನಿಶ್ಚಿತಾರ್ಥ ನಡೆದು ನನ್ ಮಗನ್ ಜೀವನದಲ್ಲಿ ನಿಮ್ ಮಗಳು ಬಂದ್ರೆ ಅವನ್ ಪ್ರಾಣ. ನಿಜಾನೇ, ಆದ್ರೆ ಭಾಗ್ಯನ್ ಜಾತಕನೇ ಹೀಗೆ. ನೋಡ್ತಾ ನೋಡ್ತಾ ನಮ್ಮಿಂದ ನಿಮ್ ಮರ್ಯಾದೆ ಹೋಗೋದು ನಮ್ಗಿಷ್ಟ ಇಲ್ಲಮ್ಮ. ನೀವೆಷ್ಟು ದೊಡ್ಡ ಜನ, ಎಷ್ಟು ಒಳ್ಳೆಯವರು. ನಮ್ಮಿಂದ ನಿಮ್ಗೆ ನಷ್ಟ ಆಗ್ಬಾರ್ದು. ಅದಕ್ಕೆ ನಮ್ ಎರಡೂ ಕುಟುಂಬದ ಗೌರವ ಉಳಿಬೇಕಾದ್ರೆ ನೀವು ಎಲ್ರ ಮುಂದೆ ತಲೆ ಎತ್ತಿ ನಿಲ್ಬೇಕು ಅಂದ್ರೆ ಈ ನಿಶ್ಚಿತಾರ್ಥ ನಡೀಲೇಬೇಕು. ಆದ್ರೆ ಭಾಗ್ಯನ್ ಜೊತೆ ಅಲ್ಲ. ನಿಮಗ್ ಅಭ್ಯಂತರ ಇಲ್ಲ ಅಂದ್ರೆ ನನ್ ಮಗಳು ಶಾಲಿನಿನ ನಿಮ್ ಮಗಂಗೆ ಕೊಡ್ತೀನಿ. ಅವರಿಬ್ರಿಗೆ ಮದ್ವೆ ಮಾಡ್ಬಿಡಿ. ಇದೇ ಮುಹೂರ್ತದಲ್ಲೇ ಶಾಲಿನಿಗೆ ನಿಮ್ಮ ಮಗಂಗೆ ನಿಶ್ಚಿತಾರ್ಥ ಮಾಡಿಸ್ಬಿಡೋಣ. ಯೋಚನೆ ಮಾಡಬೇಡಿ. ತಪ್ಪು ನಡೆದಾಗ್ಲೇ ಅಲ್ವಾ ನಾವು ತಿದ್ಕೊಳ್ಳೋದು. ಸಮಸ್ಯೆನ ಸರಿ ಮಾಡ್ಕೋಬೇಕು. ಅನಸೂಯ, ನೀವು ಸುಮ್ಮನಿರ್ರಿ. ನೀವ್ ಹೇಳಿದ್ದು ನಿಜ. ಬೆಂಕಿನ ಯಾರು ಕೈಯಲ್ಲಿ ಹಿಡ್ಕೊಂಡು ಕೈ ಸುಟ್ಕೋಬಾರ್ದು. ಭಾಗ್ಯನ್ ಜಾತಕ ಪಾಪ ಬೆಂಕಿ ತರಾನೆ. ಆದ್ರೆ ನನ್ ಮಗಳು ಜಾತಕ ಅದ್ಭುತ. ಗುಣದಲ್ಲೂ ರೂಪದಲ್ಲೂ ಲಕ್ಷ್ಮೀ ದೇವಿ. ಓದಿದಾಳೆ, ಬುದ್ಧಿವಂತೆ, ಎಲ್ಲ ರೀತಿಲೂ ನಿಮ್ಮನೆ ಸೊಸೆ ಆಗೋಕೆ ಕರೆಕ್ಟ್ ಆಗಿದ್ದಾಳೆ. ನಿಮ್ಮನೆ ಮರ್ಯಾದೆನ ಕಾಪಾಡ್ತಾಳೆ. ನಿಲ್ಲಿಸ್ತೀರಾ ನಿಮ್ಮ ಮಾತನ್ನ?
ಭಾಗ್ಯ ಕೆಟ್ಟ ಜಾತಕದವಳು ಅಲ್ಲ, ತುಂಬಾ ಒಳ್ಳೆ ಜಾತಕದವಳು. ಯಾರು ಏನೇ ಹೇಳಿದ್ರು ಅನ್ಕೊಂಡಿರೋ ಮುಹೂರ್ತಕ್ಕೆ ಭಾಗ್ಯಂಗೂ ನನಗೂ ಎಂಗೇಜ್ಮೆಂಟ್ ನಡೆಯುತ್ತೆ. ಮಿತ್ರ, ಹೌದಮ್ಮ, ನಿಮಗೆ ಭಾಗ್ಯ ನಿಜ ಹೇಳಲಿಲ್ಲ, ನಂಬಕಸ್ಥಳು ಅಲ್ಲ ಅಂತ ನಿಮಗೆ ಕೋಪ ಬಂದಿದೆ. ಇದರಿಂದ ನಿಮ್ಮ ಮನ್ಸಿಗೆ ನೋವಾಗಿದೆ. ಆದರೆ ಆ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಹೇಳಬೇಡ ಅಂತ ನಾನೇ ಭಾಗ್ಯ ಹತ್ರ ಮಾತು ತಗೊಂಡಿದ್ದೆ. ನೀವು ಡೇಟ್ಗೆ ಹೋದಾಗ ಏನೂ ನಡೆದಿದೆ. ಭಾಗ್ಯ, ನೀನ್ ಹೇಳು, ಏನ್ ನಡೀತು? ಆಗ್ಲೇ ನಡೆದಿದ್ದ ಗಲಾಟೆ ಬಗ್ಗೆ ಯಾರಿಗೂ ಹೇಳಬೇಡ. ಮಮ್ಮಿ ಡ್ಯಾಡಿ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಅಂಥದ್ದೇನೂ ನಡೆದಿಲ್ಲ ಆಂಟಿ. ನನ್ನ ಮಾತು ಕಟ್ಬಿದ್ದು ಇದ್ರ ಬಗ್ಗೆ ನಿಮಗೆ ಭಾಗ್ಯ ಏನು ಹೇಳಿಲ್ಲ ಅಮ್ಮ. ಸುಳ್ಳು ಹೇಳ್ಬೇಕಂತಲ್ಲ. ನನ್ನ ಮೇಲೆ ಆ ಜಗದೀಶ್ ಅಟ್ಯಾಕ್ ಮಾಡಿದಾಗ ತನ್ನ ಪ್ರಾಣನೂ ಲೆಕ್ಕಿಸ್ದೆ ನನ್ನನ್ನು ಕಾಪಾಡಿದ್ದು ಭಾಗ್ಯ. ಮಗನ ಮೇಲೆ ಇಷ್ಟೆಲ್ಲ ಪ್ರೀತಿ ಇರೋ ನೀವು, ಡ್ಯಾಡಿ, ನಾನು, ಫ್ಯಾಮಿಲಿಲಿರೋ ಎಲ್ಲರೂ ಭಾಗ್ಯಂಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಇವತ್ತು ನಿಮ್ಮ ಮಗ ಇಲ್ಲಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಭಾಗ್ಯ ಅಮ್ಮ. ಇಂಥ ಭಾಗ್ಯನ ದೂರ ಮಾಡ್ಕೋಬೇಕಾ? ಇಂಥ ದೇವತೆಗೆ ಈ ಎಂಗೇಜ್ಮೆಂಟ್ನ ನಿಲ್ಲಿಸಿ ಬೇಡ ಅಂತ ಹೇಳೋದಾ? ಭಾಗ್ಯ ನಿಮಗೆ ಸುಳ್ಳು ಹೇಳಿದ್ಲು ಅಂತ ಕೋಪ ಮಾಡ್ಕೋತೀರಾ? ಅಥವಾ ನಿಮ್ಮ ಮಗನ್ನ ಕ್ಷೇಮವಾಗಿ ನಿಮ್ಮ ಕಣ್ಮುಂದೆ ನಿಲ್ಸಿದಾಳೆ ಅಂತ ಸಂತೋಷ ಪಡ್ತೀರಾ? ಇದೆಲ್ಲ ಮರ್ತೋಗಿ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿ ಅವಳಿಗೆ ಶಿಕ್ಷೆ ಕೊಡ್ಬೇಕಾ? ಹೇಳಿ ಅಮ್ಮ. ಭಾಗ್ಯ, ನಾನು ನಿನ್ ಜೊತೆ ನಡ್ಕೊಂಡಿದ್ದ ರೀತಿಗೆ ಕ್ಷಮಿಸು ಅನ್ನೋ ಮಾತು ತುಂಬಾ ಚಿಕ್ಕದಾಗತ್ತಮ್ಮ. ಆದ್ರೆ ಏನ್ ಮಾಡ್ಲಿ, ನಾನು ನನ್ನ ಮಗನ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅಂಥದ್ದು. ಅದಕ್ಕೆ ನನ್ನ ಮಗನ ವಿಷಯದಲ್ಲಿ ನೀನೇನೋ ಮುಚ್ಚಿಟ್ಟೆ ಅಂತ ಅಪಾರ್ಥ ಮಾಡ್ಕೊಂಡೆ. ನಿನ್ನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ನಿನ್ ಮುಂದೆ ತಲೆ ತಗ್ಗಿಸ್ತಾ ಇದ್ದೀನಿ. ಆಂಟಿ, ಹಾಗೆಲ್ಲ ಹೇಳ್ಬೇಡಿ ಆಂಟಿ. ಇಲ್ಲಮ್ಮ ಭಾಗ್ಯ, ನನ್ನ ಕಡೆಯಿಂದ ತಪ್ಪು ನಡೆದಿದೆ. ಆ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದೇ ಮಾರ್ಗ, ನೀನು ನನ್ನ ಮನೆ ಸೊಸೆ ಆಗೋದು. ಅನ್ಕೊಂಡಿರೋ ಮುಹೂರ್ತದಲ್ಲಿ ನಿಮ್ಮಿಬ್ರಿಗೂ ನಿಶ್ಚಿತಾರ್ಥ ನಡೆಯುತ್ತೆ.
ಮನ್ಸಲ್ಲಿ ಏನು ಇಟ್ಕೋಬೇಡ. ನನ್ನಲ್ಲಿರುವಂತಹ ಆವೇಶ ನೋಡ್ದೆ ನನ್ನ ಮಗನ ಮೇಲೆ ನಾನು ಇಟ್ಕೊಂಡಿರೋ ಪ್ರೀತಿ ನೋಡು. ಎಲ್ಲರೂ ಸೇರಿ ಸಂತೋಷವಾಗಿ ನಮ್ಮ ಮನೆಗೆ ಬನ್ನಿ. ಥ್ಯಾಂಕ್ಸ್ ಆಂಟಿ. ಮಿತ್ರ, ಈ ವಿಷಯ ಗೊತ್ತಾದ್ಮೇಲೆ ನಿಮ್ಮಮ್ಮ ನಿನಗೆ ಫೋನ್ ಮಾಡಿದ್ರು. ಒಂದು ಮಾತು ಮುಂಚೆನೆ ನಮ್ಗೆ ಹೇಳಿದಿದ್ರೆ ನಾವು ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಸಾರಿ ಡ್ಯಾಡ್, ಆಗ ನಾನು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ, ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ಲ. ನಾನು ವಾಪಸ್ ಮನೆಗೆ ಕಾಲ್ ಮಾಡಿದ್ರೆ ನೀವು ಅಮ್ಮ ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಆಗ್ಬಾರ್ದೇನೋ ಆಗೋಯ್ತು. ಆಗ್ಬೇಕಾಗಿರೋದನ್ನ ನೋಡೋಣ, ಹೊರಡೋಣ. ರೆಡಿಯಾಗಿ ಬೇಗ ಎಲ್ಲರೂ ಮನೆಗೆ ಬನ್ನಿ. ಆಯ್ತು ಸರ್. ನಡೀರಿ. ಭಾಗ್ಯ, ಏನೋ ಚಿಕ್ಕ ಅಪಾರ್ಥ ಆಗೋಯ್ತು. ಈಗ ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಾಯ್ತಲ್ಲ, ಎಲ್ಲ ಒಳ್ಳೇದೇ ಆಯ್ತಮ್ಮ. ನೀವು ಹೋಗಿ ರೆಡಿಯಾಗಿ. ಅಕ್ಕ ನಡಿ ಅಕ್ಕ. ಬೇಬಿ, ಬೇಬಿ ಏನ್ ಮಾಡ್ತಿದ್ಯಾ? ಬೇಬಿ ಏನಿದು? ನೀನೇನು ಮಾತಾಡ್ಬೇಡ, ನನ್ನಿಂದ ಆಗ್ತಾ ಇಲ್ಲ. ಶಾಲು ಇರು, ಸಮಾಧಾನ ಮಾಡ್ಕೋ, ನನ್ ಮಾತ್ ಕೇಳು, ಎಲ್ಲ ಸರಿ ಹೋಗುತ್ತೆ. ಯಾಕೆ ಕೇಳ್ಬೇಕು? ನೀನಂತದ್ ಏನ್ ಮಾಡಿದ್ಯಾ? ಹೇಳು ಹೇಳು. ಅಯ್ಯೋ ನನ್ ಮಗಳೇ, ನಿನ್ ತಲೆನಾದ್ರೂ ಕೆಟ್ಟಿದ್ಯಾ? ಹೀಗ್ ಮಾಡ್ಬಿಡ್ವೆ, ನಂಗ್ ಭಯ ಆಗತ್ತೆ. ನೀನ್ ಹೇಳಿದ ಪ್ರಕಾರ ಇವತ್ ನಂಗ್ ಎಂಗೇಜ್ಮೆಂಟ್ ಆಗ್ಬೇಕು. ಆ ಮಿತ್ರ ನನ್ ಕೈಗೆ ರಿಂಗ್ ಹಾಕ್ಬೇಕು. ನಡೀತಾ? ನೀನ್ ಹೇಳ್ದ ಹಾಗೆ ಆಯ್ತಾ? ಆಗ್ಲಿಲ್ಲ. ಆದ್ರೆ ನಾನ್ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ನೆ. ಆ ನಿಶ್ಚಿತಾರ್ಥ ಕ್ಯಾನ್ಸಲ್ ಆದ್ರೂ ನಿನ್ ಜೊತೆ ನಿಶ್ಚಿತಾರ್ಥ ಮಾಡಿ ನಿನ್ನ ಆ ನಂದನ್ ಮನೆ ಸೊಸೆ ಮಾಡ್ಬೇಕು ಅಂತ ಸರಿಯಾಗಿ ಪ್ಲಾನ್ ಮಾಡಿದ್ನೆ. ಆದ್ರೆ ಎಲ್ಲ ನಮ್ ದುರಾದೃಷ್ಟ. ನನ್ ದುರಾದೃಷ್ಟ ಅಂದ್ರೆ ಅವಳು ಆ ಭಾಗ್ಯ ಅದೃಷ್ಟವಂತೆನಾ? ಅದಕ್ಕೇನಾ ಆ ಹಳ್ಳಿ ಗುಗ್ಗುಗೆ ಎಂಗೇಜ್ಮೆಂಟ್ ಮಾಡಿ ಅವ್ರ ಮನೆ ಕಳಿಸ್ತಾ ಇದ್ಯಾ? ನಾನೆಲ್ಲೇ ಕಳಿಸ್ತಿದೀನಿ? ಅವಳು ಕೆಟ್ಟ ಜಾತಕದವಳು ಅಂತ ಹೇಳಿ ಅವ್ರಿಗೆ ಅವಳ ಮೇಲೆ ಪೂರ್ತಿ ಇಂಟ್ರೆಸ್ಟ್ ಹೋಗೋ ಹಾಗೆ ಮಾಡೋಣ ಅನ್ಕೊಂಡ್ರೆ ಅದೇ ಟೈಮ್ಗೆ ಮಿತ್ರ ಬಂದ್ಬಿಟ್ನಲ್ಲ. ಅಮ್ಮಂಗೆ ಸೆಂಟಿಮೆಂಟ್ ಡೈಲಾಗ್ ಹೇಳಿ ಅಪ್ಪಂಗೂ ಹೇಗೋ ನಂಬಿಸಿ ಎಲ್ಲ ಚೇಂಜ್ ಮಾಡ್ಬಿಟ್ಟ ಕಣೆ. ನಿಲ್ಸು, ಇನ್ನೇನು ನನ್ಗೆ ಹೇಳ್ಬೇಡ. ಇವತ್ತು ಆ ಮಿತ್ರಗೆ ನನಗೆ ನಿಶ್ಚಿತಾರ್ಥ ನಡಿಲೇಬೇಕು. ಸರಿ ಬೇಬಿ, ನಾನಿದ್ದೀನಲ್ಲ. ಬೇಡ, ನಿಲ್ಸು. ನಿನ್ ಕೈಲಾಗಲ್ಲ. ಅದೇನ್ ಮಾಡ್ಬೇಕೋ ನಾನ್ ನೋಡ್ಕೊಳ್ತೀನಿ. ನಾನೇ ಈಗ ಫೀಲ್ಡ್ ಇಳಿತೀನಿ. ಬೇಬಿ ಇದೊಂದ್ಸಲ ನನ್ನ ನಂಬು. ನಂಬಲ್ಲ, ನಿನ್ನ ನಂಬಾರ್ದು. ನನ್ನನ್ನ ನಾನೇ ನಂಬ್ತೀನಿ. ಆ ನಿಶ್ಚಿತಾರ್ಥ ಮುರಿತೀನಿ. ಆ ಮನೆಗೆ ಸೊಸೆಯಾಗಿ ನಾನೇ ಕಾಲಿಡೋದು. ಹಾಗಲ್ಲ ಬೇಬಿ. ಯಾರಿಗೆ ಫೋನ್ ಮಾಡ್ತಿದ್ಯಾ? ಬೇಬಿ. ಹಲೋ ಅಬ್ದುಲ್ಲಾ, ನಾನು ಶಾಲಿನಿ. ನನಗೆ ಅರ್ಜೆಂಟ್ ಆಗಿ 1 kg ಮೆಹಂದಿ ಬೇಕು. ಮೆಹಂದಿ ಅಂದ್ರೆ ಪ್ಯೂರ್ ಮೆಹಂದಿ ಅಲ್ಲ. ಆ ಮೆಹಂದಿ ಹಾಕಿದ ತಕ್ಷಣ ಕೈಯೆಲ್ಲ ಉರ್ದು ಬೊಬ್ಬೆ ಬರ್ಬೇಕು. ಏನಾದ್ರೂ ಒಂದು ಪೌಡರ್ ಮಿಕ್ಸ್ ಮಾಡ್ಕೊಂಬಾ. ಬೇಬಿ ಏನಿದು? ಅರ್ಥ ಆಯ್ತಾ? ಇನ್ನು 10-15 ನಿಮಿಷದಲ್ಲಿ ಮೆಹಂದಿ ನಮ್ಮನೇಲಿರ್ಬೇಕು. ಬೇಬಿ ಏನಿದು? ಬೇಬಿ ಉರಿ ಏನು, ಮೆಹಂದಿ ಏನು? ನೀನ್ ಏನ್ ಮಾಡಕ್ ಹೋಗ್ತಿದ್ಯಾ? ಆ ನಿಶ್ಚಿತಾರ್ಥ ಹಾಳ್ ಮಾಡಕ್ಕೆ ಶಾಲಿನಿ ಹಾಕಿರೋ ಪ್ಲಾನ್ ಇದು. ಬೇಡ ಬೇಬಿ, ಈಗ ಈ ತರ ಕೆಲ್ಸ ಎಲ್ಲ ಮಾಡಿದ್ರೆ ಸಿಕ್ಕಾಕೊಳ್ತೀವಿ. ತುಂಬಾ ರಿಸ್ಕ್ ಬೇಬಿ. ನನ್ನ ಹೆಸರು ಅನುಸಿಯಾ ಅಲ್ಲ, ಶಾಲಿನಿ. ಸಿಗಲ್ಲ, ಯಾರಿಗೂ ಸಿಗ್ದೇನೆ ಮ್ಯಾನೇಜ್ ಮಾಡ್ತೀನಿ. ನೀನ್ ಸೈಲೆಂಟ್ ಆಗಿರೋ ಸಾಕು. ಶಾಲಿನಿ ಮೇಡಮ್. ಬಂದೆ. ತಂದಿದೀಯಾ? ತಂದಿದ್ದೀನಿ ಮೇಡಮ್. ನೀವು ಹೇಳ್ದಾಗೆ ಈ ಮೆಹಂದಿಗೆ ತುರ್ಕೆ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ. ಇದನ್ನ ಹಚ್ಕೋತಿದ್ದಾಗೆ ಕೈಯೆಲ್ಲ
ನೀನ್ ಇವಾಗ ಹೋಗು. ಸರಿ. ಬೇಬಿ ಏನ್ ಮಾಡ್ತಿದ್ಯಾ? ನೀನು ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ. ಭಾಗ್ಯ, ಭಾಗ್ಯ, ಶಾಲಿನಿ, ಭಾಗ್ಯ, 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 ಭಾಗ್ಯ. ಏನ್ ಶಾಲಿನಿ? ಏನಿಲ್ಲ ಭಾಗ್ಯ, ಇವತ್ ನಿನ್ ನಿಶ್ಚಿತಾರ್ಥ ಅಲ್ವಾ? ನೀನಿವತ್ತು ಮೆಹಂದಿ ಹಾಕೋಬೇಕು. ನಿನಗೋಸ್ಕರ ಸ್ಪೆಷಲ್ ಆಗಿ ತರ್ಸಿದೀನಿ ಭಾಗ್ಯ, ನೋಡು. ಶಾಲಿನಿ, ಒಂದ್ ಮಾತ್ ಕೇಳಲಾ? ಹಾ ಕೇಳು ಭಾಗ್ಯ.